ನಿನ್ನೆದು ಮೋಡ ಎಲ್ಲ ಹೋಗಿದೆ. ಅದು ಎ ಬಿ ಮತ್ತೊಂದು ರಿಂಕು ದಿಂಕು. ರಿಂಕು ದಿಂಕು ಯಾರನ್ನು ಗೊತ್ತಾಗೋದಿಲ್ಲ, ಒಟ್ಟಿಗೆ ಕರೆಯುವುದು ನಾನು. ವಾಟರ್ ಇಲ್ಲಿ ನೋಡಿ. ಗೊತ್ತಿರ್ತದೆ ಅಂತ ಸಹ ನಂಗೆ ಗೊತ್ತಿಲ್ಲ, ಆದರೂ ನೋಡಿ ಅಂತೆ ಹೀಗಿರ್ತದೆ ಪ್ರಾಣಿಗಳದ್ದು ಅಂತ ಸಹ. ಹಾಗೆ ಇಷ್ಟ ಹತ್ತಿರದಿಂದ ವಿಡಿಯೋ ತೆಗಿತಿದ್ದೇನೆ ನಾನು. ವೆದರ್ ನೋಡಿ, ನಂಗೆ ಹಾಲು ಕರೆದಾಯಿತು, 5:20 ಇನ್ನು ನಾನು ಹೋಗಬೇಕು. ಇವತ್ತೊಂದು ಸ್ವಲ್ಪ ಲೇಟ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ರಾತ್ರಿ ಇಡೀ ಮಳೆ ಆಯಿತಾ. ಎಂಥ ಮಳೆ ಅಂತ ಹೇಳಿದರೆ ಜುಲೈ ತಿಂಗಳು ಹೇಗಿರ್ತದೆ ಹಾಗೆ ಮಳೆ ಇತ್ತು. ಇವಾಗ ಕಂಪ್ಲೀಟ್ ಚೇಂಜ್. ಬೆಳಗ್ಗೆ 6:00 ನಾನು ಹಾಲ್ಕೊಂಡು ಹೋಗ್ತೇನಲ್ಲ, ಆವಾಗಲೇ ಸೂರ್ಯದೇವರು ಬಂದಿದ್ದಾರೆ. ಅಂದರೆ ಮರದ ಮೇಲೆ ಬಿಸಿಲು ಕಾಣ್ತಾ ಉಂಟು. ನಾನು ಅಂದ್ಕೊಳ್ದು ಎಂತ ಅಂತ, ನೋಡಿದ್ರಿ ಇವಾಗ ಎಷ್ಟು ಬಿಸಿಲು ಗೊತ್ತುಂಟಾ. ನಿನ್ನೆ ಮಳೆ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಒಳ್ಳೆ ಬಿಸಿಲುಂಟು ಇವಾಗ. ಹಾಗೆ ನಂದು ಬೆಳಗಿದ ಕೆಲಸ ಆಯಿತು. ಇನ್ನು ದನಗಳನ್ನೊಂದು ಹೊರಗೆ ಬಿಡಬೇಕು. ಅಪ್ಪ ಅದು ಕೊಟ್ಟಿಗೆದು ಅಟ್ಟ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಮೊನ್ನೆ ಮಳೆಗೆ ಅಡಿಕೆದು ಗಿಡ ಎಲ್ಲ ಸುಮಾರು ಬಿದ್ದಿದೆ. ಅದನ್ನು ಕಟ್ ಮಾಡಿಸ್ತಾ ಇದ್ದಾರೆ. ಮೇಸ್ತ್ರಿ ಮಿಷನ್ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಕಟ್ ಮಾಡಿಸಿ ಅದನ್ನು ಅವರಿಗೆ ಹೇಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಸಿ ಅದನ್ನು ಅಟ್ಟಕ್ಕೆ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ಅವರು ತೋಟಕ್ಕೆ ಹೋಗಿದ್ದಾರೆ. ಹಾಗಾಗಿ ದನಗಳದ್ದು ಇನ್ಚಾರ್ಜ್ ನಾನೇ ಇವತ್ತು. ಹಾಗೆ ಈಗ ನೋಡಿ ಅಂತೆ, ನಿನ್ನೆದು ಮೋಡ ಎಲ್ಲ ಹೋಗಿದೆ. ಕ್ಲೀನ್ ಸ್ಕೈ ಆಗ್ತಾ ಬಂದಿದೆ, ಆದರೆ ಸ್ವಲ್ಪ ಸ್ವಲ್ಪ ಮೋಡ ಉಂಟು. ಅದು ಚೆಂದ ಅಲ್ಲ ನೋಡಲಿಕ್ಕೆ. ಹಾಯ್ ಚೋದು, ಇವ ಬಂದ ಸುಬ್ಬಣ್ಣ. ಅದು ಎ ಬಿ ಮತ್ತೊಂದು ರಿಂಕು ದಿಂಕು. ರಿಂಕು ದಿಂಕು ಯಾರನ್ನು ಗೊತ್ತಾಗೋದಿಲ್ಲ, ಒಟ್ಟಿಗೆ ಕರೆಯುವುದು ನಾನು. ದನಗಳನ್ನು ಬಿಟ್ಟಾಯಿತು. ನಾನು ಯಾವಾಗಲೂ ಎಲ್ಲಿ ಕರ್ಕೊಂಡು ಬರ್ತೀನಿ ಅಲ್ಲಿ ಕರ್ಕೊಂಡು ಬಂದೆ. ಅಂದರೆ ಇವಾಗ ನನಗೆ ಅಪ್ಪ ಬರ್ತಿಲ್ಲ ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿದರೆ ಈಸಿ ಪ್ಲೇಸ್ ಉಂಟು, ಪಲ್ಲ ಆಯಿತಾ. ಇಲ್ಲಿಗೆ ಓಡಿ ಬಂದರು, ಎಲ್ಲರೂ ಇಲ್ಲಿ ಕಟ್ಟಿದೆ. ಹಾಗಂತೇಳಿ ಇಲ್ಲಿ ಎಂತ ಇಲ್ಲ ಅಂತಲ್ಲ, ಹುಲ್ಲುಂಟು, ಅವುಗಳು ಮೇಯ್ದರೆ ಸಿಗ್ತದೆ. ಹಾಗೆ ಮತ್ತು ಇಲ್ಲಿ ನೀರು ತುಂಬ ಚೆಂದ ನಿಂತಿದೆ ಆಯಿತಾ, ಕ್ಲಿಯರ್ ವಾಟರ್. ಇವಾಗ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೋಡಿ ಅಂತೆ, ಎಷ್ಟು ಚೆಂದ ಉಂಟು ನೀರು. ಇದು ಮಳೆದು ನೀರು ಆಯಿತಾ, ನಿನ್ನೆ ಎಲ್ಲ ಬರ್ತುಂಟಲ್ಲ ಅದು ನೀರು. ಎಷ್ಟು ಚೆಂದ ಉಂಟು ನೋಡಿ. ಇಲ್ಲೆಲ್ಲ ಸೈಡಲ್ಲಿ ಉಂಟು. ಅಂದರೆ ಇದು ಹೇಗೆ ಗೊತ್ತುಂಟಾ, ಟ್ರಂಚ್ ತೆಗೆದು ನಮ್ಮ ತೋಟಕ್ಕೆ ಹೀಗೆ ಇದರಿಂದ ಆಚೆ ನಮ್ಮ ತೋಟ ಅಲ್ಲ, ಹಾಗೆ ಇದರ ಪಾಸಾಗಿ ಆನೆ ಬರಬಾರ್ದು ಅಂತ ಹೇಳಿ ಫಾರೆಸ್ಟ್ ಅವರು ಟ್ರಂಚ್ ತೆಗೆದುಕೊಟ್ಟದ್ದು. ಅದು ಟ್ರಂಚ್ ನೋಡಿ, ನೀರು ನಿಲ್ತದೆ ಅದರಲ್ಲಿ, ಕ್ಲಿಯರ್ ವಾಟರ್. ಇಲ್ಲಿ ನೋಡಿ. ಅಯ್ಯೋ, ವಿಷ್ಣುವನ್ನು ಚಂಡಿ ಮಾಡುವ ನಿಲ್ಲಿ. ವಿಷ್ಣು ಬೆಳಗ್ಗೆ ತಿಂಡಿಯಾಗಿ ವರ್ಕರ್ಸಿಗೆ ಸಹ ತಿಂಡಿ ಮಾಡಿ ಅವ್ರಿಗೆ ಕೊಟ್ಟು, ನನಗೆ ಅಪ್ಪ ನಾನು ಒಂದು ಕಡೆ ಬಿಡಲಿಕ್ಕಿತ್ತು, ಅವರನ್ನು ಹೋಗಿ ಬಿಟ್ಟು ಬಂದೆ. ಈಗ ದನಗಳನ್ನು ಚೇಂಜ್ ಮಾಡಲಿಕ್ಕೆ ಬರ್ತಿದ್ದೇನೆ ಆಯಿತಾ. ತುಂಬ ಹೊತ್ತಾಯಿತು, ಕಟ್ಟಿದ ಮೇಲೆ ಬದಲಿಸಲಿಲ್ಲ, ಈಗಲೇ ಹೋಗ್ತಿರೋದು. ಹಾಗಂತೇಳಿ ಎಂತ ಇಲ್ಲ ಅಂತಲ್ಲ, ಈಗ ಮಳೆ ಬಂದಿದ್ದಲ್ಲ ಮೊನ್ನೆಯಿಂದ ಕಂಟಿನ್ಯೂಸ್ ಮಳೆ, ಹಾಗೆ ಎಲ್ಲ ಸೊಪ್ಪು ಇದ್ದದೆಲ್ಲ ಚಿಗುರುತ್ತುಂಟು. ನಾನು ಇವರನ್ನು ಹೋಗಿ ಬದಲಿಸಿ ಬಂದು ಸಾರು ಒಲೆಯಲ್ಲಿ ಇಟ್ಟಿದ್ದೇನೆ. ಅದು ಕಂಪ್ಲೀಟ್ ಮಾಡಿ ಬಂದು ಮತ್ತೆ ಸೊಪ್ಪಿಗೆ ಬರಬೇಕು. ಹುಲ್ಲು ಆಲ್ರೆಡಿ ಅಪ್ಪ ಬೆಳೆ ಮಾಡಿದ್ದಾರೆ, ಹಾಗೆ ಈ ಮಧ್ಯಾಹ್ನ ಮೇಲಿಂದ ಒಂದು ಸ್ವಲ್ಪ ಮಾಡಿದರೆ ಆಯಿತು. ಹಾಗೆ ಇವಳು ನೋಡಿ ಶುಭಮ್ಮ, ಇವಳು ಹೋದರೆ ಉಂಟಲ್ಲ, ಆಗ ನೀರು ಎಷ್ಟು ಕ್ಲೀನ್ ಇತ್ತು ನೋಡಿ. ಎಲ್ಲ ವಿಷ್ಣು ಬಂದು ಗಲೀಜು ಮಾಡಿ ಹಾಕಿದ್ದಾನೆ. ಓಡುದೇ ಇವಳು ಅಂತ. ಮತ್ತು ಎಲ್ಲಿ ಗುಂಟ ಸಿಗ್ತದೆ ಅಲ್ಲಿ ಕಟ್ಟಿ ಹಾಕಿ ಬಿಡೋದು ನಾನು, ತಿಂದರೆ ತಿಂತಾಳೆ, ಎಲ್ಲಾದರೂ ಕೂರ್ತಾಳೆ ಅಂತ.
ಇದು ನೀರಿಗೆ ಬಿಸಿಲಿಗೆ ಕಾಯಿಸಿದಷ್ಟು ಬಿಸಿಯಾಗಿದೆ ಅಂತ, ಅಂದರೆ ಒಲೆ ಮೇಲೆ ನೀರು ಇಟ್ಟು ಹೇಗೆ ಬಿಸಿ ಮಾಡ್ಬೋದು ಅಷ್ಟು ಬಿಸಿಯಾಗಿದೆ. ಬೆಳಗ್ಗೆ ಚೆಂದ ಇತ್ತು. ಇದು ಅಣಬೆ ನೋಡಿ ಅಂತೆ, ಮಳೆಗಾಲದಲ್ಲಿ ಇನ್ನೊಂದೊಂದು ಅಣಬೆ ಇಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಬೆ ವಿಚಿತ್ರ ಉಂಟಲ್ಲ ನೋಡಲಿಕ್ಕೆ, ಅದು ಕ್ಯೂಟ್ ಉಂಟು. ನಾನು ಪುಟ್ಟಕ್ಕನನ್ನು ಆವಾಗ ಚೇಂಜ್ ಮಾಡುವಾಗ ನೋಡಿದ್ದೆ ಇಲ್ಲಿ ಅಣಬೆ ಉಂಟು ಅಂತ. ಓಪನ್ ಮಾಡಿ ನೋಡುವ. ಎಂತ ಇಲ್ಲ ಇದರಲ್ಲಿ, ಜಸ್ಟ್ ಇಷ್ಟೇ ಉಂಟು. ಮುಂಚೆ ಒಂದು ಅಣಬೆ ಇತ್ತಾಯಿತು, ಹೀಗೆ ಬಾಂಬ್ ಥರ ಆಗ್ತಾಯಿತ್ತು. ನಾವು ಶಾಲೆಗೆ ಹೋಗೋದಕ್ಕೆ ಮೆಟ್ಟುದು, ಅದರಲ್ಲಿ ಬಸ್ ಅಂತೇನೋ ಒಂದು ಹೊಗೆ ಥರ ಬರ್ತಿತ್ತು. ಅದಕ್ಕೆ ಅದೊಂದು ಜಾಲಿ ಆಗ್ತಿತ್ತು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ. ಅದೇ ದೀಪಿ ಕಾಣೆ ಆಗಿದ್ದಾಳಲ್ಲ, ಸುಮಾರು ಜನ ಹೇಳಿದರು ನನಗೆ, ನಿಮ್ಮಲ್ಲಿ ಹೆಣ್ಣು ಬೆಕ್ಕೆ ಜಾಸ್ತಿ ಕಾಣೆ ಆಗ್ತದೆ, ಗಂಡು ಬೆಕ್ಕು ಕಾಣೆ ಆಗೋದಿಲ್ಲ ಅಂತಂದರೆ. ನಾನು ಚಿಕ್ಕ ಇರುವಾಗ ಪ್ರೈಮರಿ ಎಲ್ಲ ಇರುವಾಗ ಗಂಡು ಬೆಕ್ಕುಗಳು ಹೋದ್ದು ಬರ್ತಿರಲಿಲ್ಲ. ಅದಕ್ಕೆಲ್ಲ ಹೇಳ್ತಿದ್ರು ಕಂಠ ಬೆಕ್ಕುಗಳು ಕಾಡಿಗೆ ಹೋದರೆ ಬರೋದಿಲ್ಲ ಅಂತ. ಇವಾಗ ಅದರದ್ದು ರಿವರ್ಸ್, ಗಂಡು ಬೆಕ್ಕುಗಳಿದ್ದಾರೆ. ಶನಕ ಇದ್ದಾನೆ, ನಮ್ಮ ಸಿನಿ ಇದ್ದಾನೆ, ಮತ್ತು ಯಾರಿದ್ದಾರೆ, ಪಡಿ ಇದ್ದಾನೆ, ಅವರೆಲ್ಲ ಕಾಣೆ ಆಗೋದಿಲ್ಲ. ಈಗ ಹೆಣ್ಣು ಬೆಕ್ಕುಗಳು ಕಾಣೆ ಆಗ್ತದೆ. ಯಾಕೆಂದು ಗೊತ್ತಿಲ್ಲ. ಅದು ಬೆಕ್ಕನ್ನು ಹಿಡಿದು ಯಾವ್ದಾದ್ರು ಪ್ರಾಣಿ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಗೂಬೆ ಇರ್ತದಲ್ಲ, ಗೂಬೆ ಮೆಟ್ಟದಂತೆ. ಮೆಟ್ಟಿದರೆ ಅದು ಬೆಕ್ಕು ಸತ್ತೋಗ್ತದೆ ಕಾಡಿಗೆ ರಾತ್ರಿ ಹೋದೆಲ್ಲ. ಅದು ಬೆಕ್ಕುಗಳು ಎಷ್ಟೊತ್ತಿಗೆ ಹೋಗ್ತವೆ ಎಷ್ಟೊತ್ತಿಗೆ ಬರ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೆಕ್ಕುಗಳನ್ನು ಎಲ್ಲರನ್ನು ಕಟ್ಟಿ ಹಾಕಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಅವುಗಳು ತನ್ನಷ್ಟಕ್ಕೆ ಹೋಗಿ ಬರುವುದು ಸಹ ಇದೆ. ಈಗ ನಮ್ಮ ಜೂನಿ ನೋಡಿ ಬೇಟೆ ಎಲ್ಲ ತೊಗೊಂಡು ಬರ್ತಾಳೆ, ಅವಳು ಸಹ ಕಾಡಿಗೆ ಹೋಗಿ ತೊಗೊಂಡು ಬರೋದು. ಹಾಗೆ ಈಗ ಇದರಿಂದಲೇ ಸಾಯಬೇಕು, ಇದರಿಂದಲೇ ಸಾಯಬೇಕು ಅಂತ ದೇವ್ರು ಬರ್ದಿದ್ರೆ ಎಂತ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಅವಳು ಟೈಮ್ ಇಷ್ಟಿತ್ತು, ಅವಳು ಇದ್ಲು ನಮ್ಮ ಮನೆಯಲ್ಲಿ, ನಾನು ನೋಡಿಕೊಂಡೆ. ಹಾಗೆ ಅಷ್ಟೇ, ಹೋಯಿತು, ದೇವರಿಗೆ ಬಿಟ್ಟದ್ದು ಅಂತ ಅಂದ್ಕೊಂಡು ಸುಮ್ಮನಾಗೋದು. ನಾನು ಸೊಪ್ಪು ಮಾಡ್ತಿದ್ದೇನೆ ಆಯಿತಾ. ಸೊಪ್ಪು ಮಾಡಬೇಕಾದ್ರೆ ನನಗೆ ಇದು ಸಿಕ್ಕಿತ್ತು ನೋಡಿ, ಬೀನ್ಸ್ ಹಾಗೆ ಉಂಟು ನೋಡಿ ಅಂತೆ. ಎಂತ ಅಂತ ಗೊತ್ತಿಲ್ಲ, ಅದರದ್ದು ಬಳ್ಳಿ ಹೀಗೆ ಉಂಟು, ಅದರಲ್ಲಿ ಹೀಗೆ ಹೂ ಹೋಗ್ತದೆ, ಕಾಡು ಬೀನ್ಸ್ ಅನ್ನಿಸ್ತದೆ. ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು ಹುಟ್ಟಿ ಬೆಳೆದ ಮೇಲಿಂದ. ಕಾಡಲ್ಲಿ ಈ ಥರದ್ದೆಲ್ಲ ಆಗ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಪ್ಪನ ಹತ್ರ ಕೇಳಬೇಕು ಎಂತ ಇದು ಅಂತ. ಇಲ್ಲಿ ಒಂದುಂಟು ಹಲಸಂಡೆ ಹಾಗೆ ಬೀನ್ಸ್ ಹಾಗೆ ಉಂಟು ನೋಡಲಿಕ್ಕೆ. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ ಎಂತ ಇದು ಅಂತ. ನನಗೇ ಗೊತ್ತಿಲ್ಲ, ಕಾಡಲ್ಲಿ ಹುಟ್ಟಿ ಬೆಳೆದ್ರೂ ನನಗೆ ಗೊತ್ತಿಲ್ಲ. ಇನ್ನು ನೀವು ಸಿಟಿಯಲ್ಲೆಲ್ಲ ಇರುವವರಿಗೆ ಗೊತ್ತಿರ್ತದೆ ಅಂತ ಸಹ ನಂಗೆ ಗೊತ್ತಿಲ್ಲ. ಆದರೂ ನೋಡಿ ಅಂತೆ ಹೀಗಿರ್ತದೆ. ಜೀಬ್ರದ್ದು ಫ್ರೆಂಡ್ ಸಿಕ್ಕಿದೆ ನೋಡಿ ಗೈಸ್. ಜೀಬ್ರಕ್ಕೆ ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ ನನಗೆ ಕಮೆಂಟಲ್ಲಿ. ಎಷ್ಟು ಕ್ಯೂಟ್ ಉಂಟಲ್ಲ ಇದು. ಹಾರಿದರೆ ಅಷ್ಟೇ, ನನಗೆ ಅಂತ ಭಯ ಅಂತ ಎಂತ ಇಲ್ಲ ಇದು ಕೀಟಗಳದ್ದು ಪ್ರಾಣಿಗಳದ್ದು ಅಂತ ಸಹ. ಹಾಗೆ ಇಷ್ಟು ಹತ್ತಿರದಿಂದ ವಿಡಿಯೋ ತೆಗಿತಿದ್ದೇನೆ ನಾನು. ಹಾವಿದೊಂಥರ ಆ್ಯಕ್ ಅಂತ ಅನಿಸ್ತದೆ ಅಷ್ಟೇ. ಇದು ನೋಡಿ ಅಂತೆ ಜೀಬ್ರವೇ ಅಲ್ಲ, ಜೀಬ್ರಕ್ಕೆ ಏನೋ ನೆಂಟ್ರೆ ಏನಾದರೂ ಆಗಬೇಕಾ ಏನೋ. ಇದು ಸೊಪ್ಪಾಯಿತು ಒಂದು ಕಟ್ಟ. ನಾನು ದನಗಳನ್ನು ಸಹ ಚೇಂಜ್ ಮಾಡಿದೆ ಇವತ್ತು. ಇವರಿರುವಲ್ಲೇ ನಾನು ಸೊಪ್ಪು ಮಾಡಿದೆ. ಪುಟ್ಟ ಕೈಲಿದ್ದಾಳೆ ಮತ್ತು ಉಳಿದವರೆಲ್ಲ ಆಚೆ ಇದ್ದಾರೆ. ಇನ್ನು ಮನೆಗೆ ಹೋಗೋದು. ಝುಯ್ಯ ಬಿಸಿಲು ಉಂಟಲ್ಲ ಮಧ್ಯಾಹ್ನ, ಮಳೆ ಸಹ ಹನಿತಾ ಉಂಟು. ಇಕೊಳ್ಳಿ ನೋಡಿ ಅಂತೆ. ಎಂಥ ವೆದರ್ ಅಲ್ಲ ನಮ್ಮ ಊರಿದು. ನಾನು ಮಧ್ಯಾಹ್ನ ಮೇಲಿಂದ ಎಂಥ ಸಹ ವ್ಲಾಗ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಇವಾಗ ನಿಂತಿತ್ತು. ನಾನು ಚಂಡ್ಯಾಕೊಂಡೆ ಹೋಗಿ ಹುಲ್ಲೆಲ್ಲ ಮಾಡ್ಕೊಂಡು ಬಂದೆ. ಜೋರು ಮಳೆ ಬಂದು ಇವಾಗ ನಿಂತಿತ್ತು. ಇನ್ನು ಹಾಲು ಕರೆದು ಡೈರಿ ಕೊಂಡೋಗಬೇಕು. ಅಂದರೆ ಇವಾಗ ಹಲಸಿನ ಹಣ್ಣು ಕೊಟ್ಟದ್ದು ಉಂಟು ದನಗಳಿಗೆ, ಅದನ್ನು ತಿಂದಾದಾಗೆ ಹಿಂಡಿ ಕೊಟ್ಟು ಊಟಕ್ಕಂದು ಹಾಲು ಕರೆದು ಡೈರಿ ಕೊಂಡೋಗಬೇಕು. ಮಳೆ ಅಂತ ಹೇಳಿದರೆ ಮಳೆ ಅಂದರೆ ಹೇಗಿತ್ತು ಅಂತ ಹೇಳಿದರೆ, ನಾನು ಲಾಸ್ಟ್ ಕ್ಲಿಪ್ಪಲ್ಲಿ ಚೆಂದ ಬಿಸಿಲಿತ್ತು. ಮಧ್ಯಾಹ್ನ 2 ಗಂಟೆಗೆ ಒಮ್ಮೆ ಹಂದು ಹೋಯಿತು, ಮತ್ತೆ ಬರಲಿಕ್ಕೆ ಜೋರು ಶುರುವಾದ್ದು. ಈಗ ತನಕ ಮಳೆ ಹಾಗೆ ಕೂದಲೆಲ್ಲ ಹೋಯ್ತೆ. ಆಯ್ತು, ಇನ್ನೊಂದು ಹಾಲು ಕರೆದು ಹೋಗೋದು. ವೆದರ್ ನೋಡಿ, ನಂಗೆ ಹಾಲು ಕರೆದಾಯಿತು 5:20 ಆಯಿತು. ಇನ್ನು ನಾನು ಹೋಗಬೇಕು. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಇದು ನೋಡಿ ಹಾಲು ಇಲ್ಲಿ ಉಂಟು. ರೈನ್ ಕೋಟ್ ಯಾವಾಗಲೂ ಇಲ್ಲಿ ಇರ್ತೇನೆ ನಾನು. ರೈನ್ ಕೋಟ್ ತಗೊಂಡು ಹೋಗಬೇಕಾ ತಗೊಂಡು ಹೋಗೋದು ಬೇಡವಾ ಅಂತ ಇದ್ದೇನೆ. ಡಿಕ್ಕಿಯಲ್ಲಿ ಹಾಕ್ಕೊಂಡು ಹೋಗುವ, ಮಳೆ ಬಂದರೆ ಎಲ್ಲಿಂದಾದರೂ ಸಿಕ್ಕಿಸ್ಕೊಳ್ಬೋದು. ತಗೊಂಡೋಗ್ಲಿಲ್ಲದ್ರೆ ಒದ್ದೆ ಹಾಕ್ಕೊಂಡು ಬರಬೇಕಲ್ಲ ನಾನು. ನೋಡಿ ನೀರು ಪಳ್ಳದಾಗೆ ಆಗಿದೆ.